Okay, so hey everyone, welcome to all of you to my channel Imam D classes. ಬರ್ರಿಪ್ಪ ಈಗ ಸೆಕ್ಷನ್ ಸಿ ಒಳಗೆ ಕ್ವಶನ್ ನಂಬರ್ 9 ಡಿಸ್ಕಸ್ ಮಾಡೋಣ್ರಿ. ಕ್ವಶನ್ ನಂಬರ್ 9 ಇಲ್ಲಿ ಬರ್ತೀನಿ ನಾನು. ನೋಡ್ರಿಪ್ಪ, ಕ್ವಶನ್ ನಂಬರ್ 9. ದ ಫಾಲೋವಿಂಗ್ ಆರ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಎ ಕನ್ಸರ್ನ್ ಆಸ್ ಆನ್ 23 and 24. ಓಕೆ, 2 ಇಯರ್ಸ್ ಕೊಟ್ಟಾರಿಪ್ಪ, 23 ಮತ್ತು 24. ಪರ್ಟಿಕ್ಯುಲರ್ಸ್ ನೋಟ್ 2023 rupees, 2024 rupees. Number one, equity and liabilities ಒಳಗೆ share capital, profit and loss account, sundry creditors, bills payable, total liabilities. ಓಕೆ, ಎಲ್ಲ ಐತಿ ಟೋಟಲ್ ಲೈಬಿಲಿಟೀಸ್ ಇದು. ಆಮೇಲೆ ರೋಮನ್ ನಂಬರ್ 2, ಅಸೆಟ್ಸ್. ಅದ ಒಳಗೆ ಏನೈತಿಪ್ಪ, ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್. ಅದ ಒಳಗೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್, ಪ್ಲಾಂಟ್ ಅಂಡ್ ಮಷಿನರಿ. ಆಮೇಲೆ ಕರೆಂಟ್ ಅಸೆಟ್ಸ್, ಇದ ಒಳಗೆ ಡೆಟರ್ಸ್ ಐತಿ, ಕ್ಯಾಶ್ ಇನ್ ಹ್ಯಾಂಡ್ ಐತಿ. ಆಮೇಲೆ ಟೋಟಲ್ ಅಸೆಟ್ಸ್, ಟೋಟಲ್ ಲೈಬಿಲಿಟೀಸ್, ಆಮೇಲೆ ಟೋಟಲ್ ಅಸೆಟ್ಸ್ ಎಲ್ಲ ರೆಡಿ ಮಾಡಿ, ಬ್ಯಾಲೆನ್ಸ್ ಶೀಟ್ ರೆಡಿ ಮಾಡಿತೀವಿಪ್ಪ. ಪ್ರಿಪೇರ್ ಅ ಕಂಪೇರೇಟಿವ್ ಬ್ಯಾಲೆನ್ಸ್ ಶೀಟ್. ಏನ್ರಿ, ಪ್ರಿಪೇರ್ ಅ ಕಂಪೇರೇಟಿವ್ ಬ್ಯಾಲೆನ್ಸ್ ಶೀಟ್. ಏನ್ ಕ್ಯಾಲ್ಕುಲೇಟ್ ಮಾಡ್ರಿಪ್ಪ, ಕಂಪೇರೇಟಿವ್ ಬ್ಯಾಲೆನ್ಸ್ ಶೀಟ್ ರೆಡಿ ಮಾಡ್ರಿ ಅಂತ. ಆಫ್ ದ ಕನ್ಸರ್ನ್ ಅಂಡ್ ಕಮೆಂಟ್ ಆನ್ ದ फाइनेंशियल पोजीशन ऑफ द कंपनी. सिंपल क्वेश्चन है ट्रिप, समझ में आया? ये आपका क्वेश्चन है. क्या बनाने के लिए पूछा आपको? कंपैरेटिव बैलेंस शीट बनाने के लिए पूछा आपको. एंड कमेंट ऑन द फाइनेंशियल पोजीशन ऑफ द कंपनी. सिंपल, वेरी सिंपल क्वेश्चन. नाउ आई विल सॉल्व द सॉल्यूशन. Just I will drop the main part, question part. It's a question part. I will drop this part. ಕ್ವಶನ್ ಒಳಗೆ ಆನ್ಸರ್ ಐತಿ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಒಳಗೆ ಕ್ವಶನ್ ಒಳಗೆ ಆನ್ಸರ್ ಐತಿ. ಆ ಥರ ಐತಿ ಇದು ಕ್ವಶನ್ ಇದ್ದು. ಕ್ವಶನ್ ನಾ ಏನು ಮಾಡ್ತೀಪ್ಪ, ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ ಆನ್ಸರ್ ಹೆಡಿಂಗ್. ಕ್ವಶನ್ಗೆ ಆನ್ಸರ್ ಮಾಡ್ಬಿಡ್ತೀನಿ ನಾನು. ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್, ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ ಆಫ್ ಕಂಪನಿ. ಹೆಸರು ಏನಿತ್ತು ಅದು? ಕಂಪನಿ ಹೆಸರು ನಾಯಕ್ ಲಿಮಿಟೆಡ್ ಅಲ್ಲ, ಅದು ಕಂಪನಿ ಹೆಸರು ಇದ್ದಿಲ್ಲ ಅಲ್ಲ. ನೋಡ್ರಿ, ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ ಆಫ್ ಕಂಪನಿ ಹೆಸರು ಏನಿತ್ತು? ಕೊಟ್ಟಿದ್ದಿಲ್ಲ, ಹೆಸರು ಕೊಟ್ಟಿದ್ದಿಲ್ಲ. ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ ಅಷ್ಟೇ. ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ ಅಷ್ಟೇ ಬರ್ರಿಪ್ಪ, ಸೇಮ್ ಇರಲಿ. ಹುಡುಕಿದೆಲ್ಲ ಸೇಮ್ ಟು ಸೇಮ್ ಇರಲಿ. ಇದು ಚೇಂಜ್ ಮಾಡಿಪ್ಪ, ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ ಇದು ಚೇಂಜ್ ಮಾಡಿ. ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ ಕ್ವಶನ್ ಆಯ್ತು. ನಾ ಕ್ವಶನ್ ಪೂರ ಕಾಪಿ ಪೇಸ್ಟ್ ಮಾಡ್ಬಿಟ್ಟೇನಿ. क्वेश्चन ए टू जेड कॉपी पेस्ट, ओनली सेंटेंस बढ़ दिला लास्ट ना. सेंटेंस में सिर्फ सेंटेंस नहीं लिखा मैं, बाकी का पूरा क्वेश्चन क्या करूँ मैं, पूरा का पूरा बैलेंस शीट कॉपी पेस्ट करूँ सॉल्यूशन के अंदर. कंपैरेटिव बैलेंस शीट, पर्टिकुलर्स कॉपी पेस्ट, नोट 23 कॉलम कॉपी पेस्ट, 24 कॉलम कॉपी पेस्ट, ए टू जेड कॉपी पेस्ट. कंपैरेटिव बैलेंस शीट के लिए पूरा कॉपी पेस्ट करो, ठीक है. इसके बाद में यहाँ पे एब्सोल्यूट चेंज, यहाँ पे इसके बाजू में एब्सोल्यूट चेंज, एब्सोल्यूट चेंज. ठीक है, यहाँ पे एक यहाँ पे लिखेंगे एब्सोल्यूट चेंज. एब्सोल्यूट चेंज में प्लस और माइनस, प्लस और माइनस. देखो यहाँ पे एब्सोल्यूट चेंज, एब्सोल्यूट चेंज, चेंज नहीं, एब्सोल्यूट चेंज, चेंज ब्रैकेट प्लस और माइनस. प्लस और माइनस, एब्सोल्यूट चेंज प्लस और माइनस अंदरे इंक्रीज और डिक्रीज. समझ में आया? इंक्रीज और डिक्रीज. एब्सोल्यूट चेंज मीन्स इंक्रीज और डिक्रीज, प्लस और माइनस. लास्ट कॉलम परसेंटेज ऑफ एब्सोल्यूट चेंज, परसेंटेज ऑफ एब्सोल्यूट, परसेंटेज ऑफ एब्सोल्यूट चेंज, परसेंटेज ऑफ एब्सोल्यूट चेंज. लास्ट कॉलम नोड्री, एब्सोल्यूट चेंज प्लस और माइनस मीन्स इंक्रीज और डिक्रीज. लास्ट कॉलम परसेंटेज ऑफ एब्सोल्यूट चेंज. ಇಲ್ಲಿ ಟೋಟಲ್ ಐತಿ, ಟೋಟಲ್ ಹಾಕ್ರಿ ಸೇಮ್. ಓಕೆ, ಇಲ್ಲಿ ಟೋಟಲ್ ಐತಿ. ಓಕೆ ಸರಿ, ಇಷ್ಟಾದ್ಮೇಲೆ ಏನ್ರಿಪ್ಪ ಚಾಲು ಮಾಡೋಣ್ರಿ. ಫಸ್ಟ್ ನೋಡ್ರಿಪ್ಪ, ಇನ್ಕ್ರೀಸ್ ಅಂದ್ರೆ ಪ್ಲಸ್, ಡಿಕ್ರೀಸ್ ಅಂದ್ರೆ ಮೈನಸ್.
ಫಸ್ಟ್ ನೋಡ್ರಿಪ್ಪ ಇಲ್ಲೇ ಇದು ವರ್ಕಿಂಗ್ ಕ್ಯಾಪಿಟಲ್ ಅಲ್ಲ, ವೇಟ್ ಅ ಮಿನಿಟ್, ಇದು ವರ್ಕಿಂಗ್ ಕ್ಯಾಪಿಟಲ್ ಅಲ್ಲ, ಇದು ನಾರ್ಮಲ್ ಯೂಸ್ ಮಾಡಬೇಕು, ನಾರ್ಮಲ್ ಯೂಸ್ ಮಾಡಬೇಕು. ಓಕೆ ನೋಡ್ರಿಪ್ಪ ಇಲ್ಲೇ ಫಸ್ಟ್ ಶೇರ್ ಕ್ಯಾಪಿಟಲ್ ಫಸ್ಟ್ 5 lakh ಇತ್ತು, ಈಗ 6 lakh. ಇನ್ಕ್ರೀಸ್ ಆರ್ ಡಿಕ್ರೀಸ್? ಇನ್ಕ್ರೀಸ್ ಅಂದ್ರೆ ಪ್ಲಸ್, ಕರೆಕ್ಟಾ? ಆಮೇಲೆ ಇನ್ಕ್ರೀಸ್ ಪ್ಲಸ್ ಅಲ್ಲ, ಅದು ಇನ್ಕ್ರೀಸ್ ಅಂದ್ರೆ ಏನ್ರಿಪ್ಪ ಪ್ಲಸ್, ಡಿಕ್ರೀಸ್ ಅಂದ್ರೆ ಮೈನಸ್. ಇನ್ಕ್ರೀಸ್ ಫಸ್ಟ್ 5 lakh, ಈಗ 6 lakh. ಇನ್ಕ್ರೀಸ್ ಎಷ್ಟು ಇನ್ಕ್ರೀಸ್ ರೀಪ್ಪ? ಡಿಫ್ರೆನ್ಸ್ ನೋಡ್ರಿ, ಡಿಫ್ರೆನ್ಸ್ 6 lakh minus 5 lakh 1 lakh ಡಿಫ್ರೆನ್ಸ್ ರೀ, 1 lakh. ओके नेक्स्ट इधर प्रॉफिट एंड लॉस अकाउंट फर्स्ट 80,000 इतनी, ठीक है? अभी क्या कितना हुआ? ये 70,000 हुआ. ये क्या हुआ? डिक्रीज हुआ, होता डिक्रीज आगे तो डिक्रीज, डिक्रीज मीन्स माइनस. ये डिक्रीज आगे 80 minus 70 10,000. नेक्स्ट ಇಲ್ಲಿ ಬರ್ತೀನಿ minus 10,000 ಅಂತ, minus 10,000. ಓಕೆ ಇದು 120 ಆಯ್ತು. ಸನ್ಡ್ರಿ ಕ್ರೆಡಿಟರ್ಸ್ 1,10,000, ಈಗ 1,20,000 ಮೀನ್ಸ್ ಇನ್ಕ್ರೀಸ್, ಹೌದಲ್ಲ? ಇನ್ಕ್ರೀಸ್ ಆಗಿತ್ತಲ್ಲ, 1,10,000 ಇಂದ 1,20,000 ಇನ್ಕ್ರೀಸ್. ಇನ್ಕ್ರೀಸ್ ಮೀನ್ಸ್ ಪ್ಲಸ್, ಇನ್ಕ್ರೀಸ್ ಮೀನ್ಸ್ ಪ್ಲಸ್. ಎಷ್ಟು ಇನ್ಕ್ರೀಸ್ ಆಗಿದ್ರಿಪ್ಪ ಇದು? 1,20,000 minus 1,10,000 ಮೀನ್ಸ್ 10,000. 10,000 ಇನ್ಕ್ರೀಸ್ ಆಗಿದ್ರಿ, 10,000 ಇನ್ಕ್ರೀಸ್, 10,000 ಇನ್ಕ್ರೀಸ್. 1,20,000 minus 1,10,000. ಆಮೇಲೆ ಬಿಲ್ಸ್ ಪೇಯಬಲ್ ಫಸ್ಟ್ 90,000 ಇತ್ತು, ಈಗ ಎಷ್ಟಾಗಿತ್ರಿಪ್ಪ? ಈಗ 70,000. 90 ಇಂದ ರೈಟ್ 70 ಡಿಕ್ರೀಸ್ ಆಗಿತ್ರಿ, ಏನ್ರಿ? ಡಿಕ್ರೀಸ್. ಡಿಕ್ರೀಸ್ ಮೀನ್ಸ್ ಮೈನಸ್, ಡಿಕ್ರೀಸ್ ಮೀನ್ಸ್ ಮೈನಸ್, ಡಿಕ್ರೀಸ್ ಮೀನ್ಸ್ ಮೈನಸ್. ಎಷ್ಟು ಡಿಕ್ರೀಸ್ ಆಗಿತ್ತಪ್ಪ? 90 minus 70 20,000. ಮುಗಿತೆಲ್ಲ, ಇನ್ಕ್ರೀಸ್ ಡಿಕ್ರೀಸ್ ಮುಗಿತಿರಲ್ಲ. ಓಕೆ ಇದು ನೋಡ್ರಿ, ಇದು ಟೋಟಲ್ ಲಯಬಿಲಿಟೀಸ್ 7,08,000 ಇತ್ತು, ಈಗ ಎಷ್ಟಾಗಿತ್ತು? ಈಗ 8,60,000. ಇದು ಇನ್ಕ್ರೀಸ್ ಆಗಿತ್ತು, ಡಿಕ್ರೀಸ್ ಆಗಿತ್ತು? ಇದು ಫಸ್ಟ್ 7 lakh ಇಟ್ಟು, ಈಗ 8,60,000 ಇನ್ಕ್ರೀಸ್ ಅಲ್ಲ? ಇನ್ಕ್ರೀಸ್. ಇನ್ಕ್ರೀಸ್ ಮೀನ್ಸ್ ಪ್ಲಸ್, ಇನ್ಕ್ರೀಸ್ ಮೀನ್ಸ್ ಪ್ಲಸ್, ಇನ್ಕ್ರೀಸ್ ಮೀನ್ಸ್ ಪ್ಲಸ್. ತಡ್ರಿ ಇಲ್ಲಿ ಬರ್ಬೇಕು, ಪ್ಲಸ್. ಇನ್ಕ್ರೀಸ್ ಮೀನ್ಸ್ ಪ್ಲಸ್, ಇನ್ಕ್ರೀಸ್ ಆಗಿತ್ತು. ಇದು ಇನ್ಕ್ರೀಸ್ ಎಷ್ಟು ಇನ್ಕ್ರೀಸ್ ಆಗಿತ್ರಿಪ್ಪ? 8,60,000 minus 7,88,000 ಎಷ್ಟ್ರಿಪ್ಪ? 80,000 ಇನ್ಕ್ರೀಸ್ ಆಗಿತ್ತು. ಎಷ್ಟು? 80,000 ಇನ್ಕ್ರೀಸ್ ಆಗಿತ್ತು ರೀ, ಪ್ಲಸ್ 80,000 ಇನ್ಕ್ರೀಸ್, ಪ್ಲಸ್ 80,000 ಇನ್ಕ್ರೀಸ್ ಆಗಿತ್ತು ಇದು. ಓಕೆ ಸರಿ. ಆಮೇಲೆ ಇಲ್ಲಿ ಬರಿಪ್ಪ ಅಸೆಟ್ ಸೈಡ್ 3 lakh ಐತ್ರಿ ಫಸ್ಟ್, ಈಗ ಎಷ್ಟಾಗೈತ್ರಿಪ್ಪ? ಈಗ 3,80,000. ಇನ್ಕ್ರೀಸ್ ಆರ್ ಡಿಕ್ರೀಸ್? ಇನ್ಕ್ರೀಸ್. ಇನ್ಕ್ರೀಸ್ ಮೀನ್ಸ್ ಪ್ಲಸ್. ಎಷ್ಟು ಇನ್ಕ್ರೀಸ್ ಆಗಿತ್ರಿಪ್ಪ? ಇದು 3,80,000 minus 3,80,000 ಇನ್ಕ್ರೀಸ್ ಆಗಿತ್ತು. ಎಷ್ಟು? 80,000 ಇನ್ಕ್ರೀಸ್. ಓಕೆ ಪ್ಲಾಂಟ್ ಅಂಡ್ ಮಷಿನರಿ ಫಸ್ಟ್ 2 lakh ಇತ್ತು, ಈಗ ಎಷ್ಟಾಗಿತ್ರಿಪ್ಪ? ಈಗ 1,80,000. 2 lakh ಇದ್ದು ಸೀದಾ 1,80,000 ಕಮ್ಮಿ ಆಗೈತ್ರಿ, ಏನ್ರಿ? ಕಡಿಮೆ. ಕಡಿಮೆ ಅಂದ್ರೆ ಏನ್ರಿಪ್ಪ? ಡಿಕ್ರೀಸ್. ಡಿಕ್ರೀಸ್. ಡಿಕ್ರೀಸ್ ಮೀನ್ಸ್ ಮೈನಸ್ ಸೈನ್, ಮೈನಸ್ ಸೈನ್. ಎಷ್ಟು ಡಿಕ್ರೀಸ್ ಆಗಿತ್ರಿಪ್ಪ? 2 lakh minus 1,80,000 20,000 ಡಿಕ್ರೀಸ್ ಆಗಿತ್ರಿ, 20,000 ಡಿಕ್ರೀಸ್. ಓಕೆ ನೆಕ್ಸ್ಟ್ ಡೆಟರ್ಸ್. ಡೆಟರ್ಸ್ ನಿಮ್ದು 1,90,000 ಇತ್ತು ರೀ, 1,90,000. ಈಗ ಎಷ್ಟಾಗಿತ್ರಿಪ್ಪ? ಈಗ 2,20,000 ಆಗಿತ್ತು ರೀ. ಇನ್ಕ್ರೀಸ್ ಆರ್ ಡಿಕ್ರೀಸ್ ನೋಡ್ರಿ, ನೋಡಿ ಹೇಳ್ರಿ ನಿಮ್ಗೆ. ಇನ್ಕ್ರೀಸ್ ಆರ್ ಡಿಕ್ರೀಸ್? ಇನ್ಕ್ರೀಸ್. ಇನ್ಕ್ರೀಸ್ ಮೀನ್ಸ್ ಪ್ಲಸ್, ಇನ್ಕ್ರೀಸ್ ಮೀನ್ಸ್ ನೋಡ್ರಿ, ಇನ್ಕ್ರೀಸ್ ಮೀನ್ಸ್ ಪ್ಲಸ್, ಪ್ಲಸ್. ಎಷ್ಟು ಡಿಕ್ರೀಸ್ ಇದು ಇನ್ಕ್ರೀಸ್ ಆಗಿತ್ರಿಪ್ಪ? 2,20,000 minus 1,90,000 30,000 ಇನ್ಕ್ರೀಸ್ ಆಗಿತ್ತು ರೀ. ಆಮೇಲೆ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಇನ್ ಹ್ಯಾಂಡ್ 90,000 ಇತ್ತು ಸ್ಟಾರ್ಟಿಂಗ್. ಆಮೇಲೆ ಎಷ್ಟಾಗಿತ್ರಿಪ್ಪ? ಈಗ 80,000. ಫಸ್ಟ್ 90 ಐತ್ರಿ, ಈಗ ಏನ್ರಿ 80 ಕಡಿಮೆ ಆಗೈತ್ರಿ. ಕಡಿಮೆ ಅಂದ್ರೆ ಏನ್ರಿಪ್ಪ? ಡಿಕ್ರೀಸ್. ಕಡಿಮೆ ಅಂದ್ರೆ ಏನ್ರಿ? ಡಿಕ್ರೀಸ್. ಡಿಕ್ರೀಸ್. ಕಡಿಮೆ ಅಂದ್ರೆ ಡಿಕ್ರೀಸ್. ಎಷ್ಟು ಕಡಿಮೆ ಆಗೈತ್ರಿಪ್ಪ? 90 minus 80 10,000. 10,000 ಕಡಿಮೆ ಆಗೈತ್ರಿ, ಅಂದ್ರೆ ಡಿಕ್ರೀಸ್ ಆಗೈತ್ರಿ 10,000. ಎಲ್ಲ ಮುಗಿತ್ರಿ. ಆಮೇಲೆ ಟೋಟಲ್ ಅಸೆಟ್ಸ್ ನಿಮ್ದು 7,80,000 ಇತ್ತು ರೀ, ಈಗ ಎಷ್ಟಾಗೈತ್ರಿಪ್ಪ? ಈಗ 8,60,000 ಅಂದ್ರೆ ಇನ್ಕ್ರೀಸ್. ಏನ್ರಿ? ಇನ್ಕ್ರೀಸ್ ಆಗೈತ್ರಿ. ಇನ್ಕ್ರೀಸ್. ಇನ್ಕ್ರೀಸ್ ಮೀನ್ಸ್ ಪ್ಲಸ್,
ಇನ್ಕ್ರೀಸ್ ಮೀನ್ಸ್ ಪ್ಲಸ್. ಎಷ್ಟು ಇದು ಇದು ಆಗಿತ್ತು ಇಪ್ಪತ್ತು ಡಿಫ್ರೆನ್ಸ್ ಆಗಿತ್ತು ಎಷ್ಟು ಡಿಫ್ರೆನ್ಸ್ 8,60,000 ಮೈನಸ್ 7,80,000 80,000 ಎಷ್ಟ್ರಿಪ್ಪ ಡಿಫ್ರೆನ್ಸ್ 80,000 ಇಂದ ಡಿಫ್ರೆನ್ಸ್ ಆಗೈತ್ರಿಪ್ಪ ತಿಳಿತಾ. ಇನ್ಕ್ರೀಸ್ ಅಂದ್ರೆ ಪ್ಲಸ್ ಹಚ್ಚಿರಿ. ಇಲ್ಲಿ ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ರೂಲ್ಸ್ ಅಪ್ಲೈ ಮಾಡಕ್ ಹೋಗ್ಬೇಡ್ರಿ, ಆ ರೂಲ್ಸ್ ಅಪ್ಲೈ ಮಾಡಕ್ ಹೋಗ್ಬೇಡ್ರಿ. ಓಕೆ, ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಸೆಟ್ಸ್ ಇನ್ಕ್ರೀಸ್ ಅಂದ್ರೆ ಇನ್ಕ್ರೀಸ್ ಕಾಲಮ್, ಡಿಕ್ರೀಸ್ ಅಂದ್ರೆ ಡಿಕ್ರೀಸ್ ಕಾಲಮ್, ಲಯಬಿಲಿಟೀಸ್ ಇನ್ಕ್ರೀಸ್ ಅಂದ್ರೆ ಡಿಕ್ರೀಸ್ ಕಾಲಮ್, ಡಿಕ್ರೀಸ್ ಅಂದ್ರೆ ಇನ್ಕ್ರೀಸ್ ಕಾಲಮ್. ಆ ರೂಲ್ಸ್ ಅಪ್ಲೈ ಮಾಡಕ್ ಹೋಗ್ಬೇಡ್ರಿ. ಇಲ್ಲಿ ಇದು ಕಂಪೇರ್ ಟು ಬ್ಯಾಲೆನ್ಸ್ ಶೀಟ್. ಇದು ಇಲ್ಲಿ ಇನ್ಕ್ರೀಸ್ ಮೀನ್ಸ್ ಇನ್ಕ್ರೀಸ್ ಪ್ಲಸ್ ಸೈನ್, ಡಿಕ್ರೀಸ್ ಮೀನ್ಸ್ ಮೈನಸ್ ಸೈನ್. ಓಕೆ, ತಿಳಿದಲ್ಲ ಯಾವ ತಕ್ಕ ಸಮಯ ಮ್ಯಾನೆ. ಈಗ ನೆಕ್ಸ್ಟ್ ಏನ್ ಮಾಡೋಣ್ರಿಪ್ಪ, ಈಗ ಪರ್ಸೆಂಟೇಜ್ ಆಫ್ ಅಬ್ಸಲ್ಯೂಟ್ ಇನ್ಕ್ರೀಸ್, ಪರ್ಸೆಂಟೇಜ್ ಆಫ್ ಅಬ್ಸಲ್ಯೂಟ್ ಚೇಂಜ್, ಪರ್ಸೆಂಟೇಜ್ ಆಫ್ ಅಬ್ಸಲ್ಯೂಟ್ ಇನ್ಕ್ರೀಸ್ ಡಿಕ್ರೀಸ್ ನೋಡೋಣ್ರಿ. ಬರ್ರಿಪ್ಪ ಈಗ ಇನ್ಕ್ರೀಸ್ ಸಿಂಪಲಿ ಪ್ಲಸ್ 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 ಎಲ್ಲೈತಿ ನೋಡ್ರಿಪ್ಪ, ಅಲ್ಲಿ ಪ್ಲಸ್ ಹಚ್ಚಿರಿ. ಮೈನಸ್ ಎಲ್ಲೈತಿ ನೋಡ್ರಿಪ್ಪ, ಅಲ್ಲಿ ಮೈನಸ್ ಹಚ್ಚಿರಿಪ್ಪ. ಫಸ್ಟ್ ಪ್ಲಸ್ ಐತಿ, ಪ್ಲಸ್ ಹಚ್ಚಿರಿ. ಮೈನಸ್ ಮೈನಸ್ ಪ್ಲಸ್ ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಪ್ಲಸ್, ಇಲ್ಲೇ ಪ್ಲಸ್ ಐತಿ, ಪ್ಲಸ್ ಹಚ್ಚಿರಿ. ಇಲ್ಲೇ ಮೈನಸ್ ಮೈನಸ್, ಇಲ್ಲೇ ಪ್ಲಸ್ ಪ್ಲಸ್, ಇಲ್ಲೇ ಮೈನಸ್ ಮೈನಸ್, ಇಲ್ಲೇ ಪ್ಲಸ್ ಐತಿ, ಪ್ಲಸ್ ಹಚ್ಚಿರಿ. ತಿಳಿತಾ. ಪ್ಲಸ್ ಮೀನ್ಸ್ ಪ್ಲಸ್, ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್. ಡನ್. ಈಗ ಪರ್ಸೆಂಟೇಜ್ ಮಾಡೋಣ್ರಿಪ್ಪ. ಈಗ ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ ಅಂದ್ರೆ ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ ವೆರಿ ಸಿಂಪಲ್ ಐತಿ. 1 lakh ಡಿವೈಡೆಡ್ ಬೈ 5, ಇದು ಬೇಸ್ ಇಯರ್ 2023 ಇಂದ ಬೇಸ್ ಇಯರ್. 1 lakh ಡಿವೈಡೆಡ್ ಬೈ 5 lakh ಇಂಟು 100 ಮಾಡಿರಪ್ಪ. 1 lakh ಡಿವೈಡೆಡ್ ಬೈ 5 lakh ಇಂಟು 100 20%. 20%. Next 10,000 divided by 80,000. 10,000 divided by 80,000 into 100 12.5%. 12.5%. Next 10,000 divided by 1,10,000 into 100. 10,000 divided by 1,10,000 into 100 9.09%. 9.09%. समझ में आने आपको. ओके, ಎಲ್ಲರಿಗೂ ಅರ್ಥ ಆಗ್ತಿಲ್ಲ. ಅದು ಸಿಂಪಲ್ ಐತಿ, ಭಾಳ ಸಿಂಪಲ್ ಐತಿ. 20,000 ಡಿವೈಡೆಡ್ ಬೈ 90,000 ಇಂಟು 100. 20,000 ಡಿವೈಡೆಡ್ ಬೈ 90,000 ಇಂಟು 100 22.22%. 22.22%. ನೆಕ್ಸ್ಟ್ 80,000 ಡಿವೈಡೆಡ್ ಬೈ 7,80,000 ಇಂಟು 100. 80,000 divided by 7,80,000 into 100. You get 10.25%. 10.25%. 10.25%. 80,000 divided by 7,80,000 into 100. 10.25%. Got it? Next 80,000 divided by 3 lakh into 100. 80,000 divided by 3 lakh into 100. 26.66%. 26.66% or 67%. 67%. Next 20,000 divided by 2 lakh into 100. 20,000 divided by 2 lakh into 100. 10%. 10%. Next 30,000 divided by 1,90,000 into 100. 30,000 divided by 1,90,000 into 100. 15.78%. 15.78%. Next 10,000 divided by 90,000 into 100. Multiply 10,000. Simple is 10,000 divided by 90,000 into 100. 11.11%. 11.11%. 11.11%. ಈಗ ಮಾಡಿರಪ್ಪ 80,000 divided by 7,80,000 into 100. 80,000 divided by 7,80,000 into 100. 10.25%. 10.25%. 10.25%. तो सबको समझ में आया है. बहुत सिंपल है. कंपेरेटिव बैलेंस शीट इतना सिंपल है. देखो बहुत सिंपल है, बहुत इजी है ना, बहुत इजी है. ओके, ये तुम्हारा कंपेरेटिव बैलेंस शीट. अब इसके ऊपर कमेंट करेंगे हम लोग. कमेंट, ठीक है. देखो इसको, बहुत इजी है. इसके ऊपर कमेंट करेंगे अभी. ओके रिपा, ಈಗ ಕಮೆಂಟ್ ಬರಿಬೇಕಲ್ಲ. ಈಗ
हाँ नम्बर नोट पर देखो यहाँ पे हमारा कंपेरेटिव बैलेंस शीट रेडी हो गया। अब इसके ऊपर कमेंट करेंगे हम लोग। कमेंट, द कंपनी शोज ग्रोथ इन असेट्स, ग्रोथ इन असेट्स। देखो यहाँ पे, द कंपनी शोज ग्रोथ इन असेट्स, द कंपनी शोज ग्रोथ इन असेट्स। ग्रोथ इन असेट्स मीन्स हाँ ನೋಡ್ರಪ್ಪ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇನ್ಕ್ರೀಸ್ 26.67, ಡೆಟರ್ಸ್ 15.78, ಲಯಬಿಲಿಟೀಸ್ಗಿಂತ ಜಾಸ್ತಿ, ಲಯಬಿಲಿಟೀಸ್ಗಿಂತ ಪಾಸಿಟಿವ್ ಇಲ್ಲಿ 20 ಐತಿ, 26 ಜಾಸ್ತಿ ಐತಿ. ಆಮೇಲೆ 9.09 ಅಂದ್ರೆ ಇಲ್ಲಿ 15.78. ಓಕೆ, ಇಲ್ಲಿ ಜಾಸ್ತಿ ಐತಿ ರೀ. ಅಸೆಟ್ ಸೈಡ್ ಏನ್ರಿಪ್ಪ ಜಾಸ್ತಿ ಗ್ರೋತ್ ಐತಿ, ಹೌದಲ್ಲ? ನೋಡ್ರಿ ಪಾಸಿಟಿವ್ ಕಂಪೇರ್ ಮಾಡಿರಿಪ್ಪ, ಪಾಸಿಟಿವ್ ಇಲ್ಲಿ ಕಮ್ಮಿ ಐತಿ, ಜಾಸ್ತಿ ಐತಿ. ಇಲ್ಲಿ ಪಾಸಿಟಿವ್ ಬರೀ 9 ಐತಿ, ಇಲ್ಲಿ ಪಾಸಿಟಿವ್ 15 ಐತಿ. ओके, ಜಾಸ್ತಿ ಅದಕ್ಕಿಂತ ಜಾಸ್ತಿ ಇಲ್ಲ ಐತಿ. द कंपनी शोज, वहां से ज्यादा क्या है बोलो, पॉजिटिव इधर है, असल साइड में ज्यादा है पॉजिटिव, लेकिन ज्यादा है कि नहीं? उससे कंपेयर करो इसको ज्यादा है, इससे कंपेयर करो इसको भी ज्यादा है. द कंपनी शोज ग्रोथ इन असेट्स एंड कैपिटल. कैपिटल भी तुम्हारा क्या हुआ बोलो, कैपिटल भी तुम्हारा क्या हुआ, इंक्रीज हुआ. एंड कैपिटल इन असेट्स एंड कैपिटल विथ सिग्निफिकेंट इन्वेस्टमेंट, विथ सिग्निफिकेंट इन्वेस्टमेंट इन, इन्वेस्टमेंट है ना यहाँ पे, इन्वेस्टमेंट इन फिक्स्ड एसेट्स. इन्वेस्टमेंट क्या हुआ, फिक्स्ड एसेट्स में क्या हुआ, ज्यादा हुआ. देखो यहाँ पे तुम लोग एसेट परचेज करे, इन्वेस्टमेंट करे, परचेज करे, इसलिए एसेट का तुम्हारा लैंड एंड बिल्डिंग क्या हुआ, पॉजिटिव हुआ, इंक्रीज हुआ. इन्वेस्टमेंट इन लाइक लैंड एंड बिल्डिंग, लैंड एंड बिल्डिंग में तुम लोग क्या करे, इन्वेस्टमेंट ज्यादा करे, इसीलिए तुम्हारा क्या हुआ, हाई हुआ. ठीक है, अल्ले जास्ती आगे इन्वेस्टमेंट इन लैंड एंड बिल्डिंग, इल्ले कमी आगे लैंड एंड मशीनरी कमी आगे. दो there is a slight drop in the P&L, there is a slight drop in the P&L, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನೋಡ್ರಿಪ್ಪ ಸ್ವಲ್ಪ ಕಮ್ಮಿ ಆಗೈತ್ರಿ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನ್ರಿಪ್ಪ ಸ್ವಲ್ಪ ಕಮ್ಮಿ, ಮೈನಸ್ ಆಗೈತ್ರಿ, -12.5 ಆಗೈತ್ರಿ, ಕಮ್ಮಿ ಡ್ರಾಪ್ ಆಗೈತ್ರಿ. ಡ್ರಾಪ್ ಅಂಡ್ ಕ್ಯಾಶ್ ಬ್ಯಾಲೆನ್ಸ್, ಕ್ಯಾಶ್ ಬ್ಯಾಲೆನ್ಸ್ ಡ್ರಾಪ್ ಆಗೈತ್ರಿ. ಏನ್ರಿ, ಕ್ಯಾಶ್ ಬ್ಯಾಲೆನ್ಸ್ ಡ್ರಾಪ್ ಆಗೈತ್ರಿ. ಕ್ಯಾಶ್ ಬ್ಯಾಲೆನ್ಸ್ ಇಲ್ಲಿ ನೋಡ್ರಿ, ಕ್ಯಾಶ್ ಬ್ಯಾಲೆನ್ಸ್ ಡ್ರಾಪ್ ಆಗೈತ್ರಿ. P&L ಅದನ್ನು ಡ್ರಾಪ್ ಆಗೈತ್ರಿ. ಆಮೇಲೆ ಕ್ಯಾಶ್ ಬ್ಯಾಲೆನ್ಸ್ ಅದನ್ನು ಡ್ರಾಪ್ ಆಗೈತ್ರಿ. ಸ್ಲೈಟ್ ಡ್ರಾಪ್ ಇನ್ P&L and cash balance. Okay, overall financial health is good, stable. Overall financial health is stable. Why overall financial health is stable? Because capital is increased and fixed assets also increase, and debtors also increase. Therefore the overall financial health is stable, means good, stable or good. This is the statement, this is the comment. Got my point? Okay, take a screenshot. I will rub this part. It is a comparative balance sheet. It is a comparative balance sheet. It is comparative balance sheet. ಓಕೆ, ಈಗ ನಾ ಏನು ಮಾಡ್ತೀನಿ ನೋಡ್ರಿಪ್ಪ, ಅದು ಕ್ವಶನ್ ನಂಬರ್ 9 ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ ಮೇಲೆ ಇತ್ತು ಕ್ವಶನ್. ಮೇಲೆ ಒಂದು ಹೆಡ್ಡಿಂಗ್ ಇತ್ತು ರೀ, ಕೆಳಗಡೆ ಒಂದು ಹೆಡ್ಡಿಂಗ್ ಇತ್ತು ರೀ, ಅದು ಪ್ರಿಪೇರ್ ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್. ಬೈ ಚಾನ್ಸ್ ದಿಸ್ ಟೈಮ್ ಇವತ್ತು ನಿಮಗೆ ಎಕ್ಸಾಮ್ ಇತ್ತಲ್ಲ ನಿಮಗೆ ಮಧ್ಯಾಹ್ನ 2 ಗಂಟೆ, ಅವಾಗ ನಿಮಗೆ ಸೇಮ್ ಕ್ವಶನ್ ಏನ್ರಿ, ಆಸ್ ಇಟ್ ಈಸ್ ಸೇಮ್ ಕ್ವಶನ್ ನಿಮಗೆ ಮೇಲೆ ಹೆಡ್ಡಿಂಗ್ ಕೊಟ್ಬಿಟ್ಟಾರಿಪ್ಪ. ದ ಫಾಲೋವಿಂಗ್ ಇಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಡ್ಯಾಶ್ ಕಂಪನಿ, ಲಾಸ್ಟ್ ಒಂದು ಸೆಂಟೆನ್ಸ್, prepare common size statement, common size balance sheet, prepare common size balance sheet ಕೊಟ್ಬಿಟ್ಟಾರಿ. and comment on the financial position of the company. prepare common size, compared to balance sheet place ಅಲ್ಲಿ prepare common size balance sheet ಕೊಟ್ಬಿಟ್ಟಾರಿ. ಆವಾಗ ಏನಿಲ್ಲ, ಮತ್ತೆ ಬ್ಯಾಲೆನ್ಸ್ ಶೀಟ್ ಕಾಪಿ ಪೇಸ್ಟ್, ಹೆಡ್ಡಿಂಗ್ ಬರ್ಬೇಕು ಅಷ್ಟೇ. ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಂದ್ರೆ ಆವಾಗ ಆಕ್ಚುಲಿ ಕಂಪೇರಿಟಿವ್ ಮುಗಿತ್ರಿ, ನನ್ನ ಆನ್ಸರ್ ಆಕ್ಚುಲಿ ಮುಗಿತ್ರಿ. ನಾ ಹೇಳತ್ತೀನಿ ನಿಮಗೆ, ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ ಪ್ಲೇಸ್ ಅಲ್ಲಿ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಕೊಟ್ಬಿಟ್ಟಿದ್ರೆ ಅವಾಗ ಏನ್ ಮಾಡ್ತೀರಿ, ದಿಸ್ ಟೈಮ್ ಕಂಪೇರಿಟಿವ್ ಸಲ ಕೇಳಿದ್ರಿ ಪೈಸತ್ತೆ ಬೇಡ ಅಂತ ಕಾಮನ್ ಸೈಜ್ ಕೊಟ್ಬಿಟ್ಟಿದ್ರೆ ಏನ್ ಮಾಡ್ತೀರಿ, ಅವಾಗ ಕಾಮನ್ ಸೈಜ್ ಮಾಡ್ಕೋಬೇಕು. ಸೇಮ್ ಕ್ವಶನ್ ಐಟಮ್ಸ್ ಪೂರ ಕಾಪಿ ಪೇಸ್ಟ್, ನಾನು ಚೇಂಜ್ ಮಾಡಿಲ್ಲ ಏನು, ಸೇಮ್ ಕ್ವಶನ್ ಬ್ಯಾಲೆನ್ಸ್ ಶೀಟ್ ಕಾಪಿ ಪೇಸ್ಟ್ ಮಾಡ್ರಿ, ಇಲ್ಲ ಸೇಮ್ ಕಾಪಿ ಪೇಸ್ಟ್ ಮಾಡ್ರಿ, ಏನು ಚೇಂಜ್ ಮಾಡಕ್ ಹೋಗ್ಬೇಡ್ರಿ. ಬ್ಯಾಲೆನ್ಸ್ ಶೀಟ್ ಹೆಡಿಂಗ್ ಚೇಂಜ್ ಮಾಡ್ರಿ, ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಅಂತ ಹಾಕ್ರಿ, ಅವರು ಕಾಮನ್ ಸೈಜ್ ಕೊಡ್ತಾರೆ. ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್, ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್, ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. ಕರೆಕ್ಟಾ, ಹೆಡಿಂಗ್ ಬರ್ ಚೇಂಜ್ ಮಾಡ್ಬೇಕು, ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. पर्टिकुलर्स पूरा कॉपी पेस्ट, नोट पूरा कॉपी पेस्ट, 2023 रुपीस कॉलम कॉपी पेस्ट, 2024 कॉलम कॉपी पेस्ट, पूरा कॉपी पेस्ट. बट इल्ले सेपरेट ಮಾಡಬೇಕು.
ಏನ್ರಿ ಸೆಪರೇಟ್ ಮಾಡ್ಕೋಬೇಕು. ಇಲ್ಲಿ ಅಬ್ಸಲ್ಯೂಟ್ ಚೇಂಜ್ ಇನ್ಕ್ರೀಸ್ ಡಿಕ್ರೀಸ್ ಬರಂಗಿಲ್ಲ, ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಡಿಕ್ರೀಸ್ ಬರಂಗಿಲ್ಲ. ಇಲ್ಲಿ ಇದು ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. ಭಾಳ ಸಿಂಪಲ್ ಐತಿ. 2 ಕಾಲಮ್ ಐತಿ, 2 ಕಾಲಮ್ ಹಸಿರಿ, 2 ಕಾಲಮ್ ಐತಿ ನಿಮ್ಮ ಕಡೆ, 2 ಕಾಲಮ್ ಹಸಿರಿ. ಇಲ್ಲ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಒಳಗಿದ್ದು ಇದು ಪರ್ಸೆಂಟೇಜ್ ಇನ್ 2023, ಪರ್ಸೆಂಟೇಜ್ ಇನ್ 2023. ಆಮೇಲೆ ಪರ್ಸೆಂಟೇಜ್ ಇನ್ 2024. ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ನೋಡ್ರಿ. ಇದು ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. ಎರಡು ಕಾಲಮ್ ಎಷ್ಟು ಹಾಕ್ರಿಪ್ಪ? ಪರ್ಸೆಂಟೇಜ್ ಇನ್ 2023 ಆಮೇಲೆ ಪರ್ಸೆಂಟೇಜ್ ಇನ್ 2024 ಒಂದು ಕಾಲಮ್ ಹಾಕ್ರಿ. ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ವೆರಿ ಸಿಂಪಲ್ ಐತಿ, ನೆನ್ಪಿಡ್ಕೊರಿ. 23 ಟೋಟಲ್ ಐತಲ್ಲ, ಅಲ್ಲೇ ಟೋಟಲ್ ಇಲ್ಲೇ 100 ತಗೋರಿ. ಎಷ್ಟು? 100% ನೋಡ್ರಿ. 23 ಟೋಟಲ್ಗೆ ಎಷ್ಟು ತಗೋಬೇಕಾ? 100% ತಗೋಬೇಕು. 24 ಟೋಟಲ್ಗೆ 100% ತಗೋಬೇಕು. ತಿಳಿತ್ರಿ? 23 ಟೋಟಲ್ಗೆ 100%, 24 ಟೋಟಲ್ಗೆ 100%. ಆಮೇಲೆ ಅಸೆಟ್ ಸೈಡ್ 23 ಟೋಟಲ್ಗೆ 100%, 24 ಅಸೆಟ್ಸ್ ಟೋಟಲ್ಗೆ 100%. ಸರಿ, ನಿಮಗೆ ಕಾಮನ್ ಸೈಜ್ ಭಾಳ ಸಿಂಪಲ್ ಐತಿ, ಕಂಪೇರಿಟಿವ್ ಭಾಳ ಸಿಂಪಲ್ ಐತಿ, ಕಾಮನ್ ಸೈಜ್ನು ಭಾಳ ಸಿಂಪಲ್ ಐತಿ. ಪರ್ಸೆಂಟೇಜ್ ಇನ್ 23, ಪರ್ಸೆಂಟೇಜ್ ಇನ್ 24. ಟೋಟಲ್ ಐತಿ ಇಲ್ಲ 100%, ಇಲ್ಲೇ ಟೋಟಲ್ 100%, ಇಲ್ಲೇ ಟೋಟಲ್ 100%, ಇಲ್ಲೇ ಟೋಟಲ್ 100%. ಈಗ ಭಾಳ ಸಿಂಪಲ್ ಐತಿ. ಸ್ಟಾರ್ಟ್ ಮಾಡೋಣ್ರಿ. ಕ್ಯಾಲ್ಸಿ ತಗೋರಿ. ಸಿಂಪ್ಲಿ ಅದು ಬಿಡ್ರಿ. 23 ಕಾಲಮ್ ಅಷ್ಟೇ ಫೋಕಸ್ ಮಾಡ್ರಿ ನೀವು. 5 lakh divided by 7,80,000 into 100 ಮಾಡ್ರಿ. 5 lakh divided by 7,80,000 into 100 ಎಷ್ಟಿಪ್ಪ? 64.10%. 64.10%. ತಿಳಿತಾ? ಮುಗಿತು. ನೆಕ್ಸ್ಟ್ 80,000 divided by 7,80,000 into 100. 80,000 divided by 7,80,000 into 100. 10.25%. 10.25%. Next 1,10,000 divided by 7,80,000 into 100 ಮಾಡ್ರಿಪ್ಪ. 1,10,000 divided by 7,80,000 into 100. 14.10%. 14.10%. Next 90,000 divided by 7,80,000 into 100. 90,000 divided by 7,80,000 into 100. 11.53%. 11.53%. ನೋಡ್ರಿಪ್ಪ, ಈ ಥರ ಮಾಡಬೇಕು. ಭಾಳ ಸಿಂಪಲ್ ಐತಿ. 5 lakh divided by 7,80,000 into 100, 64.10%. 80,000 divided by 7,80,000 into 100, 10.25%. 1,10,000 divided by 7,80,000 into 100, 14.10%. 90,000 divided by 7,80,000 into 100, 11.53%. ಓಕೆ, ಇಲ್ಲಿ ಟೋಟಲ್ 100 ಐತಿ. ಸರಿ, ಈಗ ಅಲ್ಲಿ ಮಾಡೋಣ್ರಿ. ಆ ಸೈಡ 24 ಕಾಲಮ್ ನೋಡೋಣ್ರಿಪ್ಪ. ಈಗ 6 lakh divided by 8,60,000 into 100 ಮಾಡ್ರಿಪ್ಪ. 6 lakh divided by 8,60,000 into 100, 69.76%. 69.76%. ಆಮೇಲೆ ನೆಕ್ಸ್ಟ್ 70,000 divided by 8,60,000 into 100. 70,000 divided by 8,60,000 into 100. 8.13%. 8.13%. 8.13%. Next 1,20,000 divided by 8,60,000 into 100. 1,20,000 divided by 8,60,000 into 100. 13.95%. 13.95%. Next 70,000 divided by 8,60,000 into 100. 70,000 divided by 8,60,000 into 100. 8.13%. 8.13%. ಮುಗಿತು ನೋಡ್ರಿ ಇದು. ಓಕೆ, ತಿಳಿತಲ್ಲ? 23 ಸಪ್ರೇಟ್ ಮಾಡ್ರಿ, 24 ಸಪ್ರೇಟ್ ಮಾಡ್ರಿ. got it? ನೆಕ್ಸ್ಟ್ ಅಸೆಟ್ ಸೈಡ್ ಬರ್ರಿಪ್ಪ. ಇಲ್ಲೇ ಅಸೆಟ್ ಸೈಡ್ 23 ಮಾಡೋಣ್ರಿ. ಫಸ್ಟ್ 3 lakh divided by 7,80,000 into 100. 3 lakh divided by 7,80,000 into 100. 38.46%. 38.46%. Next
2 lakh divided by 7 lakh 80,000 into 100. 2 lakh divided by 7 lakh 80,000 into 100. 25.64 percentage. 25.64 percentage. Okay. Next, 1 lakh 90,000 divided by 7 lakh 80,000 into 100. 1 lakh 90,000 divided by 7 lakh 80,000 into 100. 24.35 percentage. 24.35 percentage. समझ में आ रहा है? 90,000 divided by 7 lakh 80,000 into 100. 90,000 divided by 7 lakh 80,000 into 100. 11.53 percentage. 11.53 percentage. ठीक है? वो समझ में आया नहीं? सेपरेट कर रहे हम लोग 23 कॉलम का सेपरेट कर लिया हम लोग 24 कॉलम का हम लोग सेपरेट कर लिया अब 23 कॉलम का असर कर लेंगे 3 लाख डिवाइडेड बाय 7 लाख 3 लाख डिवाइडेड बाय 7 लाख 80,000 into 100 38.46 परसेंटेज आया नहीं 2 लाख डिवाइडेड बाय 7 लाख 80,000 into 100 करो 25.64 परसेंटेज उसके बाद 1,90,000 डिवाइडेड बाय 7 लाख 80,000 into 100 करो 24.35 परसेंटेज उसके बाद में 90,000 डिवाइडेड बाय 7 लाख 80,000 करो into 100 करो 11.53 परसेंटेज ठीक है अब इसका कर लेंगे इसका देखो 24 कॉलम का 3,80,000 है डिवाइडेड बाय 8,60,000 into 100 करो ये 1,80,000 डिवाइडेड बाय 8,60,000 into 100 करो उसका मिलता 2,20,000 डिवाइडेड बाय 8,60,000 into 100 करो उसका मिलता 80,000 डिवाइडेड बाय 8,60,000 करो into 100 करो हमारे को इसका मिलता ठीक है करेंगे 3,80,000 डिवाइडेड बाय 8,60,000 into 100 3,80,000 divided by 8,60,000 into 100 44.18 percentage 44.18 percentage then next 1,80,000 divided by 8,60,000 into 100 20.93 percentage 20.93 percentage next 2,20,000 divided by 8,60,000 2,20,000 divided by 8,60,000 into 100 25.5 percentage 25.58 percentage next 80,000 divided by 8,60,000 into 100 80,000 divided by 8,60,000 into 100 9.30 percentage 9.30 percentage okay हो गया single divided by total into 100 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 ठीक है ऐसे करना this is your common size balance sheet this time maybe ಕೇಳಬಹುದು 2025 NEP ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಕ್ವೆಶ್ಚನ್ ಪೇಪರ್ ಈ this time ಕೇಳಬಹುದು ಗ್ಯಾರಂಟಿ ಇಲ್ಲ ಕಂಪೇರ್ ಟು ಓಸಲೆ ಕೇಳಿದ್ರಿಪ್ಪ ಈ ಸತಿ ಕಾಮನ್ ಸೈಜ್ ಕೇಳಬಹುದು ಇಲ್ಲ ಅಂದ್ರೆ ಕಂಪೇರಿಟಿವ್ ಕೇಳಬಹುದು ಪ್ರಾಬ್ಲಮ್ ಇಲ್ಲ ಕಂಪೇರಿಟಿವ್ ಕೇಳಿದ್ರೆ ಕಂಪೇರಿಟಿವ್ ಮಾಡಿರಿಪ್ಪ ಕಾಮನ್ ಸೈಜ್ ಕೇಳಿದ್ರೆ ಕಾಮನ್ ಸೈಜ್ ಮಾಡ್ರಿ ಬಟ್ ನೀವು ಒಂದೇ ಮಾಡ್ಕೋಬೇಕು ಆಸ್ ಪರ್ 24 ಕ್ವೆಶ್ಚನ್ ಪೇಪರ್ ಒಳಗೆ ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ ನಾವು ಮಾಡೇನ್ರಿ ಇದಕ್ಕಿಂತ ಮುಂಚೆ ಮಾಡೇನೆ ಇದು ತಗೊಂಡು ಮಾಡಿ ನಾನು ಮೇ ಬಿ ಎಕ್ಸಾಮ್ ಅಲ್ಲಿ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಮಾಡ್ರಿ ಅಂತ ಕೊಟ್ಟಿದ್ರೆ ಅವಾಗ ಈ ತರ ಮಾಡ್ಬೇಕು ನೀವು ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಏನ್ರಿ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಈ ತರ ಮಾಡ್ಬೇಕು ತಿಳಿತಾ समझ में आया take the screenshot this is the balance sheet okay done ನೋಡ್ರಿಪ್ಪ ಎಕ್ಸಾಮ್ ಅಲ್ಲಿ ಮೇ ಬಿ ಕನ್ಫ್ಯೂಸ್ ಮಾಡಬಹುದು 2023 ಪ್ಲಸ್ ಅಲ್ಲಿ ಏನು ಕೊಡ್ತಾರಿಪ್ಪ ಇಲ್ಲಿ ಮೇ ಬಿ ಎ ಲಿಮಿಟೆಡ್ ಇಲ್ಲಿ ಬಿ ಲಿಮಿಟೆಡ್ ಎ ಲಿಮಿಟೆಡ್ ಬಿ ಲಿಮಿಟೆಡ್ ಇಯರ್ ಸೇಮ್ ಅದು ನೆನ್ಬಿಡ್ಕೋರಿ 2023-24 ಎಕ್ಸಾಮ್ ಅಲ್ಲಿ ಮೇ ಬಿ ಚೇಂಜ್ ಮಾಡಬಹುದು ಇಯರ್ ಕೊಡಂಗಿಲ್ಲ ಇಯರ್ ಪ್ಲೇಸ್ ಅಲ್ಲಿ ಕಂಪನಿ ಕೊಟ್ಬಿಡ್ತಾರಿಪ್ಪ ಎ ಲಿಮಿಟೆಡ್ ರುಪೀಸ್ ಬಿ ಲಿಮಿಟೆಡ್ ರುಪೀಸ್ ಅವಾಗಿಂದ ಪರ್ಸೆಂಟೇಜ್ ಇನ್ ಎ ಲಿಮಿಟೆಡ್ ಪರ್ಸೆಂಟೇಜ್ ಇನ್ ಬಿ ಲಿಮಿಟೆಡ್ ಅಷ್ಟೇ ಡಿಫರೆನ್ಸ್ ರೀ ಇಯರ್ ಕೊಡ್ತಾರಿಪ್ಪ ಇಯರ್ ಇಲ್ಲಾಂದ್ರೆ ಕಂಪನಿ ಹೆಸರು ಕೊಡ್ತಾರಿಪ್ಪ ಇಲ್ಲಿ ಎ ಲಿಮಿಟೆಡ್ ಕೊಡ್ತಾರೆ ಇಲ್ಲಿ ಬಿ ಲಿಮಿಟೆಡ್ ಕೊಡ್ತಾರೆ ನೀವೇನ್ ಮಾಡ್ಬೇಕ್ರಿಪ್ಪ ಪರ್ಸೆಂಟೇಜ್ ಇನ್ ಎ ಲಿಮಿಟೆಡ್ ಪರ್ಸೆಂಟೇಜ್ ಇನ್ ಬಿ ಲಿಮಿಟೆಡ್ ಅಷ್ಟ ಇಯರ್ ಕೊಟ್ಟಿದ್ರೆ ಇಯರ್ ಬರೀರಿ ಕಂಪನಿ ಕೊಟ್ಟಿದ್ರೆ ಕಂಪನಿ ಬರೀರಿ ಎ ಲಿಮಿಟೆಡ್ ಬಿ ಲಿಮಿಟೆಡ್ ಪರ್ಸೆಂಟೇಜ್ ಇನ್ ಎ ಲಿಮಿಟೆಡ್ ಪರ್ಸೆಂಟೇಜ್ ಇನ್ ಬಿ ಲಿಮಿಟೆಡ್ ಅಷ್ಟು ಡಿಫರೆನ್ಸ್ ಐತಿ ತಿಳಿತಲ್ಲ ಓಕೆ ನೌ ವೇಟ್ ಅ ಮಿನಿಟ್
ಓಕೆ ನೋಡ್ರಿಪ್ಪ ಎಕ್ಸಾಮ್ ಅಲ್ಲೇ ಮೇ ಬಿ ನಿಮಗೆ ಕಂಪನಿ ಕೊಡ್ಬಹುದು, ಇಲ್ಲಾಂದ್ರೆ ಇಯರ್ಸ್ ಕೊಡ್ತಾರಿಪ್ಪ. ಇಯರ್ ಕೊಟ್ಟಿದ್ರೆ ಈ ತರ ಬರೀರಿಪ್ಪ 23-24 ಅಂತ. ಕಂಪನಿ ಕೊಟ್ಟಿದ್ರೆ ಎ ಲಿಮಿಟೆಡ್ ಬಿ ಲಿಮಿಟೆಡ್, ಎ ಲಿಮಿಟೆಡ್ ಬಿ ಲಿಮಿಟೆಡ್. ಕಂಪನಿ ಕೊಟ್ಟಿದ್ರೆ ಕಂಪೇರ್ ಮಾಡ್ಕೋಬೇಕು. ಲೈಕ್ ಇಯರ್ ನೀವು ಹೆಂಗೆ ಕಂಪೇರ್ ಮಾಡ್ತೀವಿ ನೋಡ್ರಿಪ್ಪ, ಇಯರ್ ವೈಸ್ ಹೆಂಗೆ ಕಂಪೇರ್ ಮಾಡ್ತೀವಿ ನೋಡ್ರಿಪ್ಪ, ಆ ಥರ ಸೇಮ್ ಕಂಪನಿ ವೈಸ್ ನೀವು ಕಂಪೇರ್ ಮಾಡಿ ಇದು ಕಮೆಂಟ್ಸ್ ಬರಿಬೋದು. ಕಮೆಂಟ್ ಓಕೆ, ಕಮೆಂಟ್ ಆನ್ ದಿ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಕಂಪನಿ. ಸರಿತಾ? ಇದು ನಿಮ್ದು ಏನ್ರಿಪ್ಪ, ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಫಾರ್ 10 ಮಾರ್ಕ್ಸ್. ಓಕೆ, ಸೊ ಐ ಹೋಪ್ ಯು took the screenshot of this problem. Now we'll see the next one. Okay. Okay, now question number 10. Enripa, question number 10 nimda 2024 question paper olaga question number 10 cash flow statement ಐತಿ. ಏನ್ರಿ cash flow statement ಬೇಸ್ ಮೇಲೆ ಪ್ರಾಬ್ಲಮ್ ಐತಿ. ಕ್ವಶನ್ ನಂಬರ್ 10 ಅದು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲೇ ಅದನ್ನ ಲಿಂಕ್ ಹಾಕ್ತೀನಿ ರೀ. ಕ್ಲಾಸ್ ನಂಬರ್ 13 ಏನ್ರಿ, ಕ್ಲಾಸ್ ನಂಬರ್ 13ನೇ क्लास नंबर 13 जाके देखो, वहां पे कैश फ्लो स्टेटमेंट का मैं प्रॉब्लम सॉल्व करो. किसका? क्वेश्चन नंबर 10 का. ठीक है, क्वेश्चन नंबर 10 कैश फ्लो स्टेटमेंट प्रॉब्लम नंबर 10 क्लास नंबर 13 क्लास नंबर 13ನೇ ಕ್ಲಾಸ್ ಒಳಗ ನಾ ಹೇಳಿನ್ರಿಪ್ಪ. ಪೂರ್ತಿ ಸಾಲ್ವ್ ಮಾಡೇನ್ರಿ, ಅದು ಹೋಗಿ ನೋಡ್ರಿಪ್ಪ. देखो यहाँ पे प्रॉब्लम नंबर 10 कैश फ्लो स्टेटमेंट के बेस के ऊपर है. वो प्रॉब्लम में क्लास नंबर 13th क्लास, इसमें डिस्क्रिप्शन के इसमें मैं आपको लिंक डालता हूँ, वहाँ पे जाके चेक करो, देखो ध्यान से. कैश फ्लो स्टेटमेंट फॉर 10 मार्क्स. गॉट इट? ओके, सो with this we will conclude the 2024 question paper. Okay, hope you like it and it's comfortable for you. Okay, thank you all of you. We'll meet in the next class.